ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಸಾಂಬಾರು ಪೌಡ್ರ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನಾನು ತುಂಬ ವರ್ಷಗಳಿಂದ ಇದೇ ರೀತಿ ಸಾಂಬಾರು ಪೌಡ್ರನ್ನ ಮಾಡ್ಕೊಳ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಸಾಂಬಾರು ಕೂಡ ಬೇಗ ಆಗುತ್ತೆ. ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು 1/4 kg ಮಟ್ಟಿಗೆ ಮಾಡ್ಕೊಳ್ತಾಯಿದ್ದೀನಿ. 1/4 kg ಧನಿಯಾ, ಹಾಗೆ ಒಂದು 1/4 kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದು 100 ಗ್ರಾಮ್ ಆಗೋಷ್ಟು ಜೀರಿಗೆ, ಹಾಗೆ ಮೆಂತ್ಯ ಒಂದು 15 ಗ್ರಾಮ್ ಆಗೋಷ್ಟು, ಹಾಗೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆ ಒಂದು ಜಾಪತ್ರೆ, ಒಂದು ಕಲ್ಲುವ ತೊಗೊಂಡಿದ್ದೀನಿ, ಹಾಗೆ ಮೆಣಸು ಒಂದು 25 ಗ್ರಾಮ್ ಆಗೋಷ್ಟು, ಕಡಲೆಬೇಳೆ ಒಂದು 70 ಗ್ರಾಮು, ಹೆಸರುಬೇಳೆ ಅದೊಂದು 50 ಗ್ರಾಮು, ತೊಗರಿಬೇಳೆ 70 ಗ್ರಾಮು. ನಾನು ಒಂದು KGಗೆ ಎಷ್ಟು ಬೇಕಾಗುತ್ತೆ ಮೆಜರ್ಮೆಂಟು ಅಂತ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಇದು 1/4 kg ಆಗೋಷ್ಟು ಮಾತ್ರ. ಹಾಗೆ ಉದ್ದಿನಬೇಳೆ 70 ಗ್ರಾಮು, ಗಸಗಸೆ 50 ಗ್ರಾಮ್ ತೊಗೊಂಡಿದ್ದೀನಿ, ಹಾಗೆ ಅಕ್ಕಿ ಒಂದು 75 ಗ್ರಾಮ್ ಆಗೋಷ್ಟು ಅಕ್ಕಿ, ಒಂದು ಸ್ವಲ್ಪ ಹಿಂಗು, ಸಾಸಿವೆ ಅದೊಂದು 15 ಗ್ರಾಮ್ ಸಾಸಿವೆ ಮೆಂತ್ಯ ಒಂದೇ ಕ್ವಾಂಟಿಟಿಲಿ. ಬನ್ನಿ ಈಗ ಒಂದೊಂದೇ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ನಿಧಾನವಾಗಿ ಹುರ್ಕೊಳ್ತೀವೋ ಸಾಂಬಾರು ಪುಡಿ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಿಧಾನವಾಗಿ ಮೀಡಿಯಮ್ ಫ್ಲೇಮಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದು ತುಂಬ ಬೆಸ್ಟು. ನೋಡಿ ಈಗ ತೊಗರಿಬೇಳೆ ಹುರಿದಾಗಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹಾಗೆ ಕಡಲೆಬೇಳೆನೂ ಸಹ ಹುರ್ಕೊಳ್ಳೋಣ. ನಮಗೆ ಈ ಸಾಂಬಾರು ಪುಡಿ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಒಂದು 10-15 ವರ್ಷದಿಂದ ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ. ನಮಗಿದು ಟೇಸ್ಟ್ ಇಷ್ಟ ಆಗಿದೆ. ಹಾಗಾಗಿ ಈಗ ಕಡಲೆಬೇಳೆ ಹುರಿದಾಯಿತು. ಈಗ ಹೆಸರುಬೇಳೆ ಹಾಕ್ಕೊಳ್ಳೋಣ. ಎಲ್ಲವೂ ಲೋ ಫ್ಲೇಮಲ್ಲೇ ಹುರಿಬೇಕು, ಪದೇ ಪದೇ ಹೇಳ್ತಾ ಇದ್ದೀನಿ. ನೋಡಿ ಈಗ ಹೆಸರುಬೇಳೆ ಸಹ ಕಲರೆಲ್ಲ ಚೇಂಜ್ ಆಗಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹಾಗೆ ಉದ್ದಿನಬೇಳೆ, ಈಗ ಉದ್ದಿನಬೇಳೆನೂ ಹುರಿದಾಗಿದೆ. ಮೆಂತ್ಯ ಅದನ್ನು ಸಹ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನಾನು 1/4 kgಗೆ ಬೇಕಾಗಿರೋಷ್ಟು ಮಾತ್ರ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಮೆಣಸು, ಅದು ಮೆಣಸು ಪಟ ಅಂತ ಸಿಡಿಯುತ್ತೆ, ಅಲ್ಲಿವರೆಗೂ ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಹಾಗೆ ಸಾಸಿವೆ 15 ಗ್ರಾಮು, ಮೆಂತ್ಯ 15 ಗ್ರಾಮ್. ಈಗ ನೋಡಿ ಸಾಸಿವೆ ಕೂಡ ಸಿಡಿತಾ ಇದೆ. ಈಗ ಇದಾಗಿದೆ. ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಅಕ್ಕಿನೂ ಸಹ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಕಲರ್ ಪೂರ್ತಿ ಚೇಂಜ್ ಆಗಬೇಕು. ಒಂದೊಂದು ಊರ ಕಡೆ ಒಂದೊಂದು ಥರ ಸಾಂಬಾರು ಪುಡಿನ ಮಾಡ್ಕೊಳ್ತಾರೆ. ಕೆಲವರು ಬರೀ ಕಾಳುಗಳು ಹಾಕ್ಕೊಂಡು ಮಾಡ್ಕೊಳ್ತಾರೆ, ಕೆಲವರು ಬೇಳೆಗಳನ್ನ ಹಾಕ್ಕೊಂಡು ಮಾಡ್ಕೊಳ್ತಾರೆ. ಈಗ ಜೀರಿಗೆನೂ ಸಹ ಹುರ್ಕೊಳ್ಳೋಣ. ನಾನು ಮೊನ್ನೆ ಒಂದು ಸಾರಿನ ಪುಡಿ ಮಾಡಿದ್ದೆ, ಬರೀ ತಿಳಿ ಸಾರಿನ ಪುಡಿ. ಅದಕ್ಕೆ ಬೇಳೆಗಳೇನು ಬಳಸಲ್ಲ, ಕಾಳುಗಳು ಬಳಸಲ್ಲ, ಬರೀ ಏನಿದೆ ಮಸಾಲ ಪದಾರ್ಥಗಳು ಅದನ್ನು ಮಾತ್ರ ಹಾಕ್ಕೊಂಡು ಬೇಳೆ ಸಾರಿನ ಪುಡಿ ಮಾಡ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಜೀರಿಗೆನೂ ಸಹ ಕಲರೆಲ್ಲ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈಗ ಗಸಗಸೆ ಹುರ್ಕೊಳ್ಳೋಣ. ಕಾಲು ಕೆ ಜಿ ಸಾಂಬಾರು ಪುಡಿಗೆ
50 ಗ್ರಾಮು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಧನಿಯಾ ಹಾಕ್ಕೊಳ್ಳೋಣ. ಒಳ್ಳೆ ಕ್ವಾಲಿಟಿ ಧನಿಯಾ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಉರಿಯೋವಾಗಲೇ ಒಳ್ಳೆ ಘಮ ಬರುತ್ತೆ. ನೋಡಿ, ಈಗ ಧನಿಯಾ ಕೂಡ ಆಗಿದೆ. ನಾವು ಕೈಯಲ್ಲಿ ಎತ್ಕೊಂಡು ನೋಡಿದಾಗ ಅದು ಈ ಥರ ಮಾಡಿದಾಗ ಪುಡಿ ಹಾಕಬೇಕು. ಈಗ ಆಗಿದೆ ಅಂತ ಅರ್ಥ. ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ 1-2 ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಎಲ್ಲ ಇತ್ತಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಎಣ್ಣೆ ಹಾಕಿ ಉರಿಯೋದ್ರಿಂದ ಚೆನ್ನಾಗಿ ಪೌಡ್ರ್ ಆಗುತ್ತೆ. ನೋಡಿ, ಈಗ ಇದು ಸಹ ಚೆನ್ನಾಗಿ ಫ್ರೈ ಆಗಿದೆ. ನಿಮಗೆ ಗೊತ್ತಾಗುತ್ತೆ, ಲವಂಗ ಎಲ್ಲ ಚೆನ್ನಾಗಿ ದಪ್ಪ ದಪ್ಪ ಆಗಿರುತ್ತೆ. ಈಗ ಅದನ್ನು ತೆಗೆದೊಂದು ಸೈಡ್ಗೆ ಹಾಕ್ಕೊಂಡು ಈಗ ಹಿಂಗು ಹಾಕ್ಕೊಳ್ಳೋಣ. ಹಿಂಗುನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದು ತುಂಬ ಹಗುರು ಆಗುತ್ತೆ. ಆಗ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದು ಕಲರೆಲ್ಲ ಚೇಂಜ್ ಆಗಿ ನೋಡಿ ಈ ರೀತಿ ಆಗುತ್ತೆ. ಇದಾಗಿದೆ. ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ಕರಿಬೇವು ಹಾಕ್ಕೊಳ್ತಿದ್ದೀನಿ. ನನ್ನ ಹಿಡೀಲಿ 2 ಹಿಡಿ ಆಗೋಷ್ಟು ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ತೊಳೆದ್ಬಿಟ್ಟು ಒಣಗಿಸಿ ಇಟ್ಕೋಬೇಕಾಗತ್ತೆ. ನೋಡಿ, ಈಗ ಕರಿಬೇವು ಸಹ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅರಿಶಿನ ಇತ್ತಲ್ವ ಅದನ್ನು ಹುರ್ಕೊಳ್ಳೋಣ. ಈ ಥರ ಕುಟ್ಟಿ ಇಟ್ಕೋಬೇಕಾಗುತ್ತೆ ಅರಿಶಿನ. ನಾವು ಇಲ್ಲಿ ಮಿಕ್ಸಿಲೇ ರುಬ್ಬೋದ್ರಿಂದ ಅದು ಚೆನ್ನಾಗಿ ನುಣ್ಣಕ್ಕಾಗಬೇಕಂದ್ರೆ ಈ ರೀತಿ ಕೊಟ್ಬಿಟ್ಟು ಲೈಟಾಗಿ 2-3 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಹುರಿದ್ರೂ ಕಹಿ ಆಗುತ್ತೆ ಅರಿಶಿನ. ಅರಿಶಿನ ಬಂದು ಒಂದು 25 ಗ್ರಾಮ್ ತೊಗೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಬಂದು ಕಲರು ಮತ್ತು ಟೇಸ್ಟಿಗೋಸ್ಕರ ಅಷ್ಟೇ. ಇದೇನು ಖಾರ ಅಂತಿನ ಖಾರ ಇರಲ್ಲ. ಖಾರಕ್ಕೋಸ್ಕರ ನಾನು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 200 ಗ್ರಾಮ್ ಗುಂಟೂರು ಮೆಣಸಿನ್ಕಾಯಿ, ಇದೊಂದು 50 ಗ್ರಾಮ್ ಬ್ಯಾಡಗಿ ಮೆಣಸಿನ್ಕಾಯಿ. ಚೆನ್ನಾಗಿ ಆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಆ ಬೀಜ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡ್ರೆ ಸಾಂಬಾರು ಪುಡಿ ಟೇಸ್ಟಿಯಾಗಿರುತ್ತೆ. ನಾವು ಪೌಡ್ರ್ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿ ಆಗುತ್ತೆ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ. ನೋಡಿ, ಈಗ ಇದಾಗಿದೆ. ಈಗ ಇದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಗುಂಟೂರು ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಇದೊಂದು 200 ಗ್ರಾಮ್ ತೊಗೊಂಡಿದ್ದೀನಿ. ಟೋಟಲಾಗಿ ನಾನು 200 ಗ್ರಾಮ್ ಇದು ತೊಗೊಂಡಿದ್ದೀನಿ. 50 ಗ್ರಾಮ್ಗಿಂತ ಸ್ವಲ್ಪ ಹೆಚ್ಚಿಗೆ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಅಂತಲೇ ಇಟ್ಕೋಬೋದು ಬ್ಯಾಡಗಿ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಕಲರ್ ಪೂರ್ತಿ ಚೇಂಜ್ ಆಗಬೇಕು. ಹಾಗೆ ಮೆಣಸಿನ್ಕಾಯಿ ಗೊತ್ತಾಗ್ಬಿಡುತ್ತೆ ನಾವು ಉರಿಯೋವಾಗಲೇ ಅದು ದಪ್ಪ ದಪ್ಪ ಆಗುತ್ತೆ. ಹೊಟ್ಟೆಲ್ಲ ಒಂಥರ ದಪ್ಪ ಆದಾಗ ಅದು ಗೊತ್ತಾಗುತ್ತೆ ನಮ್ಗೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಒಳ್ಳೆ ಕಲರು ಚೇಂಜ್ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಉರಿಬೇಕಾಗತ್ತೆ ಇದನ್ನು. ಮಿನಿಮಮ್ಮು ನಮಗೆ ಸಾಂಬಾರು ಪುಡಿ ಹುರ್ಕೊಳ್ಬೇಕು ಅಂದ್ರೆ ಕಮ್ಮಿ ಅಂದರೂ 1 ಅವರ್ ಟೈಮ್ ಬೇಕು. ನಿಧಾನವಾಗಿ ಹುರ್ಕೋಬೇಕು, ನೀಟಾಗಿ ಬರಬೇಕು ಅಂದರೆ 1 ಅವರ್ ಟೈಮ್ ತಗೊಳುತ್ತೆ.
ನೋಡಿ ಈಗ ಎಲ್ಲವೂ ಹುರಿದಿಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಅದನ್ನು ಪೌಡ್ರ್ ಮಾಡ್ಕೊಂಡು ನಂತರ ಮಿಕ್ಕಿದ್ದೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಅದಕ್ಕೇ ಎಲ್ಲವೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನಾವು ಮೆಣಸಿನ್ಕಾಯಿನ ಮೊದಲೇ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ನೀಟಾಗೆಲ್ಲ ಮಿಕ್ಸ್ ಆಗುತ್ತೆ. ನೋಡಿ ಎಲ್ಲವೂ ಪೌಡ್ರ್ ಮಾಡಿಕೊಂಡು ಜರಡಿ ಹಿಡ್ಕೊಂಡು ಬಂದಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಈಗ ಇದರಲ್ಲಿ ಸಾಂಬಾರು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಸಾಂಬಾರು ಮತ್ತು ರಸಮ್ ಎರಡೂ ತೋರಿಸ್ತೀನಿ. ನೋಡಿ ಜರಡಿ ಹಿಡ್ದಿದ್ದು ವೇಸ್ಟ್ ಅಷ್ಟು ಉಳಿದಿದೆ. ಈಗ ರಸಮ್ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ತಿಳಿ ಸಾರು ಅಂತಲೂ ಹೇಳ್ಬೋದು, ರಸಮ್ ಅಂತಲೂ ಹೇಳ್ಬೋದು. ನಮ್ಮಮ್ಮ ಸಾಂಬಾರು ಪುಡಿ ಯಾವಾಗ ಮಾಡಿದ್ರು ಮೊದಲು ಮಾಡಿದ ತಕ್ಷಣ ಆವತ್ತಿನ ದಿನ ಈ ರಸಮ್ ಮಾಡಿರೋರು ನಮ್ಮಮ್ಮ. ತುಂಬ ಚೆನ್ನಾಗಿರೋದು ಇದು. ಮೊದಲಿಗೆ ಬೆಂಡೆಕಾಯಿನ ಹುರ್ಕೊಳ್ಳೋಣ. ಸಿಂಪಲಾಗಿ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಒಂದು 4 ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಅದನ್ನು ಕಟ್ ಮಾಡಿಲ್ಲ, ಹಾಗೆ ಹಾಕ್ಕೊಳ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ. ಹಾಗೆ ನಾಟಿ ಟೊಮೊಟೊ ಒಂದು 3 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಹುಣಸೆ ರಸ ಬಳಸ್ತಿಲ್ಲ, ಬೇಕು ಅಂದರೆ ನೀವು ಹುಣಸೆ ರಸ ಹಾಕ್ಕೋಬೋದು. ಹುಣಸೆ ರಸ ಹಾಕ್ಕೊಂಡ್ರೆ ಟೊಮೊಟೊ ಹಣ್ಣು ಕಮ್ಮಿ ಹಾಕ್ಕೋಬೇಕಾಗುತ್ತೆ. ಹಾಗೆ ಒಂದು ಸ್ವಲ್ಪ ಹಿಂಗು ಹಾಕ್ಕೊಳ್ಳೋಣ. ಹಿಂಗು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲಾಗಿ ಆಗುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರಸಮು. ಒಂದು 2 ನಿಮಿಷ ಚೆನ್ನಾಗಿ ಬೆಂದಾದಮೇಲೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ನಮಗೆ ರಸಮ್ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಸಾಂಬಾರು ಪುಡಿನ ಹಾಕ್ಕೊಳ್ಳೋಣ. ಸಾಂಬಾರು ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ನೀರು ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಳೋಣ. ತುಂಬ ಬಾಡಿಸೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟಾಗಿ ನೀರು ಹಾಕ್ಕೊಳ್ಳೋಣ. ತೆಳ್ಳಕ್ಕಿದ್ರೂ ಕೂಡ ಈ ರಸಮು ತುಂಬಾ ಚೆನ್ನಾಗಿರುತ್ತೆ. ರಸಮ್ ಅಂತಿರೋ ಇಲ್ಲ ತಿಳಿ ಸಾರು ಅಂತಿರೋ ಈಸಿಯಾಗಿ ಬೇಗ ಮಾಡ್ಕೋಬೋದು ಇದರಲ್ಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡ್ರೆ ರಸಮ್ ರೆಡಿ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಮರಿದೇ ಒಂದು ಸಲ ಟ್ರೈ ಮಾಡಿ. ನೋಡಿ ಈಗ ಚೆನ್ನಾಗಿ ಕುದೀತಿದೆ. ಸ್ವಲ್ಪ ಮೇಲೆಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಂಡ್ರೆ ರಸಮ್ ರೆಡಿ. ಸಿಂಪಲಾಗಿರುತ್ತೆ, ಆದರೆ ಟೇಸ್ಟ್ ಸೂಪರಾಗಿರುತ್ತೆ. ಈ ಸಾಂಬಾರು ಪುಡೀಲಿ ಖಾರದ ಪುಡಿ ಗೊಜ್ಜು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಈ ಸಾಂಬಾರು ಪೌಡ್ರು. ಬನ್ನೀಗ ಸಿಂಪಲಾಗಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಒಂದು ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಇಷ್ಟ ಆಗಿದೆ ಯಾವ್ದು ಬೇಕಾದರೂ ತರಕಾರಿಗಳನ್ನ ಹಾಕ್ಕೋಬೋದು. ಎಲ್ಲ ತೊಳೆದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ತೊಗರಿಬೇಳೆನ ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋ ತರಕಾರಿಗಳೆಲ್ಲ ಹಾಕ್ಬಿಟ್ಟು ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿ ಇಷ್ಟು ಒಟ್ಟಿಗೆ ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋದು. 2ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ನೀಟಾಗಿ ಬೆಂದ್ಬಿಡುತ್ತೆ. ಒಂದು 3 ಜನ ಮನೇಲಿದ್ದರೆ ಅಂಥವ್ರಿಗೆ ರುಬ್ಬೋ ಅವಶ್ಯಕತೆ ಇಲ್ಲ, ಈ ರೀತಿ ಮಾಡ್ಕೋಬೋದು. ಇಲ್ಲಾಂದರೆ ರುಬ್ಬಿ ಮಾಡಬೇಕು ಅಂದರೆ ಸಾಂಬಾರು ಪುಡಿ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಬಿಟ್ಟು ಕೂಡ ಮಾಡ್ಕೋಬೋದು. ಆದರೆ ಈಸಿಯಾಗಿ ಮಾಡ್ಕೊಳ್ಳೋದು ನಾನು ಹೇಳ್ಕೊಡ್ತಾ ಇದ್ದೀನಿ. ಇಷ್ಟು ಹಾಕ್ಬಿಟ್ಟು ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಸಿಂಪಲಾಗಿ ಇರುತ್ತೆ, ಆದರೆ ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದು 3 ಜನ ಇದ್ದೀವಿ, 3 ಜನಕ್ಕೋಸ್ಕರ ಮಾಡಬೇಕಾ, ಗಂಡ ಹೆಂಡತಿ ಒಂದು ಮಗು ಇರ್ತಾರೆ, ಅಂಥವ್ರಿಗೆಲ್ಲ ರುಬ್ಬಿ ಮಾಡಬೇಕು ಅಂದರೆ ಯಾವಾಗಲೂ ಆಗಲ್ವಲ್ಲ. ಹಾಗಾಗಿ ನೋಡಿ ಈಗ 3 ವಿಸಿಲ್ ಕೂಗಿಸಿದ್ದೀನಿ. ಈ ರೀತಿ ನೀಟಾಗಿ ಬೆಂದಿದೆ. ನಮ್ಮ ಮನೇಲಿ ಸ್ವಲ್ಪ ಸಾಂಬಾರು ತೆಳುವಾಗೇ ತಿನ್ನೋದ್ರಿಂದ ನಾನು ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಈಗ ನಾನು ನೋಡಿಕೊಂಡು ನಿಮ್ಮ ಇದಕ್ಕೆ ತಕ್ಕಂಗೆ ನೀವು ಮಾಡ್ಕೋಬೋದು.
ನೀವು ಇದೇ ಸಾಂಬಾರನ್ನ ರುಬ್ಬಿಟ್ಟು ಮಾಡ್ತೀನಿ ಅಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಸಾಂಬಾರು ಪುಡಿ ಎರಡೇ ಹಾಕ್ಕೋಬೇಕು ರುಬ್ಬೋದಕ್ಕೆ, ಬೇರೆ ಏನೂ ಹಾಕ್ಕೋಬಾರ್ದು. ಇಷ್ಟನ್ನೇ ಹಾಕ್ಕೊಂಡು ರುಬ್ಬಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಚೆನ್ನಾಗಿ ಕುದೀತಿದೆ. ಈಗ ಇದಕ್ಕೊಂದು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊಂಬಿಡೋಣ. ಸಾಂಬಾರು ರೆಡಿಯಾಗುತ್ತೆ. ಸಿಂಪಲ್ಲಾಗಿ ಸಾಂಬಾರು ಪುಡಿ ಬಳಸ್ಕೊಂಡು ತಿಳಿ ಸಾರು ಹಾಗೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.